ಇದು ಬೋಗಸ್ ಅಂತ. ಯಾವ್ದು ಗೊತ್ತಿಲ್ಲ, ಇದು ಯಾರು ಸೈನ್ ಅನ್ನೋದು ಗೊತ್ತಿಲ್ಲ ಸರ್. ನಮ್ಮವ್ರು ಯಾರು ಹಿಂಗೆ ಸೈನ್ ಹಾಕೋದಿಲ್ಲ. ಇನಾಮ್ DC ಅವ್ರದ್ದು ಆರ್ಡರ್ನ ಇನ್ಸರ್ಟ್ ಮಾಡಿರೋಂಥ ಕೆಲಸ ನಿಮ್ಮ ಗಮನಕ್ಕೆ ಬಂದಿದೆಯಾ ಇಲ್ಲ ನಿಮಗೂ ಮರ್ಮಾಚಿದಾರ ಗೊತ್ತಿಲ್ಲ. ಅವರು ಆರ್ಡರ್ ಮಾಡಿರೋ ಪ್ರಕಾರ 14/1/1963 ಇನ್ಸರ್ಟ್ ಮಾಡಿದಾರಲ್ಲ ಡಾಕ್ಯುಮೆಂಟ್ಸು. ಸಂಕ್ರಾಂತಿ ಹಬ್ಬ ಕಳ್ತನ ಮಾಡಬೇಕಾದ್ರೆ ತಗಲಾಕಬಿಟ್ಟವೆ ಆರ್ಡ್ರು. ಡೇಟ್ ಒಂದಿನ ಹಿಂದಿನ ಬರೆದಿದ್ರೆ ಬಚಾವಾಗೋರು. ನಿಮಗೆ ಕೊಡ್ತಾ ಇದ್ದೀವಿ ಆರ್ಡರ್ ಮಾಡಿರೋದು. ನೀವು ಕೂಡ ಮೆನ್ಷನ್ ಮಾಡಿಬಿಟ್ಟಿದ್ದೀರಾ. ಅದೇ ಡೇಟ್ನೇ ಮೆನ್ಷನ್ ಮಾಡಿದ್ದಾರೆ. ಅಲ್ಲ ಏನಿದೆ ಅದನ್ನ ಮೆನ್ಷನ್ ಮಾಡಿ ಅದನ್ನ ಹೇಳಿದ್ರು. ಇದನ್ನೇ ಹೇಳ್ತಾ ಇರೋದು. ಏನು ಇನ್ಸರ್ಟ್ ಮಾಡಿದ್ದಾರೆ ಅದು ನಂದಲ್ಲ ಸೈನು, ಹಿಂದೆ ಇರೋ ತಹಶೀಲ್ದಾರ್ದು. ಯಾರ್ದು? ಯಾರು ಆರ್ಡರ್ ಮಾಡಿದಾರೋ ಯಾರು ಆರ್ಡರ್ ಮಾಡಿದಾರೋ ಅವ್ರದ್ದು. ಯಾವತ್ತು ಡೇಟು? 14/1/63. ಒಂದು ನಿಮಗೆ ಬೋಗಸ್ ಅಂತ ಹೇಳೋದಕ್ಕೆ. ಸರ್ವೆ ಸೆಟ್ಲ್ಮೆಂಟು 61 ಆಗೋಗಿದೆ. 61 ಆಗೋಗಿ ಇದು ಗೋಮಾಳ ಅಂತ ಆಗೋಗಿತ್ತು. ಉಳಿದಿರೋ ಲ್ಯಾಂಡು ಸರ್ಕಾರಿ ಅಂತ ಆಗಿದೆ. ವಂಶೋದಯ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಕೇರ್ ಲಭ್ಯವಿದೆ. ಆಘಾತ, ಹೃದಯಾಘಾತ ಅಥವಾ ಪಾರ್ಶ್ವವಾಯು ಆಗಿರಲಿ, ತುರ್ತು ತಜ್ಞರ ತಂಡವು ಅತ್ಯಾಧುನಿಕ ಉಪಕರಣಗಳೊಂದಿಗೆ ಅಗತ್ಯವಿರುವಾಗ ತ್ವರಿತ, ಪರಿಣಾಮಕಾರಿ ಮತ್ತು ಪರಿಣಿತ ಚಿಕಿತ್ಸೆಯನ್ನ ನೀಡುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7270 ಅಥವಾ 9141066685. ಅದನ್ನ ಇನಾಮ್ DC ಇದಕ್ಕೆ ಬರೋದೇ ಇಲ್ಲ, ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟಿಗೆ ಬರೋದು. ಇವ್ರು ಹೇಳೋದು 63 ಅಂತ. ಸೆಟ್ಲ್ಮೆಂಟ್ ಆದಮೇಲೆ 63ಲಿ ಇದು ಯಾವುದೇ ಕಾರಣಕ್ಕೂ ಮಾಡಕ್ಕೆ ಬರಲ್ಲ. 2 ಕೊಡ್ತೀನಿ ನಿಮಗೆ. ಇದು ಇವರು ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡೋಕ್ಕೆ ಬರೆದಿದ್ದಾರಲ್ಲ ಡಾಕ್ಯುಮೆಂಟು, ಕ್ರಿಮಿನಲ್ಲು CRPCದು ಎತ್ಬಿಟ್ಟಿದ್ದಾರೆ. ಲ್ಯಾಂಡ್ ರಿಫಾರ್ಮ್ಸ್ದೆಲ್ಲ ಮರ್ಡರ್ ಕೇಸು ಈ ಗಲಾಟೆಗಳದ್ದು ಕೋರ್ಟಲ್ಲಿ ಬರೀತಾರಲ್ಲ ಆ ಪೇಪರ್ನ ಎತ್ಕೊಂಬಂದು ಬರೆದ್ಬಿಟ್ಟಿದ್ದಾರೆ. ಕ್ರಿಮಿನಲ್ ಪ್ರೊಸೀಜರ್ಗೆ CRPCಗೆ ಉಪಯೋಗಿಸೋಂಥ ಪೇಪರ್ನ ಉಪಯೋಗಿಸಿ ಇನ್ಸರ್ಟ್ ಮಾಡಿರೋದು. ಆಗ್ಬೋದಲ್ಲ ಇದು? ಈಗ ರೈತರ ಹೆಸರು ಮಾಡಿ ಆಮೇಲೆ ಅಶೋಕ್ ಜೈನು ಇದೆಲ್ಲ ಬಂದಿರೋದು. ಆ ರೈತರೇ ಹೋಗಿ ಅರ್ಜಿ ಕೊಟ್ಟಿದ್ದಾರೆ 1983ಲಿ. ಇದು ಸರ್ಕಾರದ್ದು ಅಂತ. ಸಾಗೋಳಿ ಚೀಟಿ ಅಂತ ಬಂದರೆ ಲ್ಯಾಂಡ್ ರಿಫಾರ್ಮ್ಸಿಗೆ ಬಂದ್ಬಿಡುತ್ತೆ ಗೌರ್ಮೆಂಟ್ಗೆ. ಹೌದು, ಲ್ಯಾಂಡ್ ಗ್ರ್ಯಾಂಟಿಗೆ ಬರ್ತದೆ, ಇನಾಮ್ DCಗೆ ಬರೋದೇ ಇಲ್ಲ. ಇದ್ರ ಹೆಸರು ಬಂದು ಜೋಡಿ ತೊರನಳ್ಳಿ ಅಲ್ಲ, KG ತೊರನಳ್ಳಿ. ಏನು ಬುಕ್ ಇದು? ನೋಟಿಫಿಕೇಶನ್ ಪ್ರಕಾರ ಇಲ್ಲಿ ಜೋಡಿ ತೊರನಳ್ಳಿ ಅಂತ ಬರೆದಿದ್ದಾರೆ. ಇವರೇ ಬರ್ಕೊಂಡಿರೋದು, ನೋಡಿಲ್ಲ. ಜೋಡಿ ಅನ್ಕೊಂಬಿಡೋದು. ಇದೇನದು KG ಅಂದ್ರೇನು? ಕುಂದುವಡಿ ಗುಟ್ಟ ಅಂತ. ಏನದು ಎಂತಾರೆ? ಕುರುಗುಟ್ಟಿ ಘಟ್ಟ ಅಂತ ಇಲ್ಲಿ ನೋಡಿ ಬರ್ದಿ. ಅದೇನು ಎಕ್ಸ್ಪ್ಲೇನ್ ಮಾಡಿ. ಅದನ್ನ ಒಂದು 80 ಕೋಟಿ ರೂಪಾಯಿ ಕಾಯಂ ಗುಟ್ಟ ವಿಲೇಜ್ ಅಂತ. ಅದು ಕಾಯಂ ಗುಟ್ಟ ವಿಲೇಜ್. ಇವರು ಸುಮ್ಮನೆ ಜೋಡಿ ಅಂತ ಬರ್ಕೊಬಿಟ್ಟವೆ. ಜೋಡಿ ವಿಲೇಜ್ ಅಲ್ವೇ ಅಲ್ಲ ಅದು. ಅರ್ಥ ಆಯ್ತಲ್ಲ ನಿಮಗೆ? ಆಮೇಲೆ ಎಲ್ಲ ಸರ್ಕಾರಿ ದಾಖಲೆಗಳಲ್ಲೂ ಕಡತಗಳಿದೆ. ಕಡತಲ್ಲಿ ಏನಿರ್ಬೇಕು? ಜೋಡಿದಾರ ಹೆಸರಿರ್ಬೇಕು. ಏನಿದೆ ಕಡತ ಕೊಡಿ, ಅದು ಕಳಿಸಿದ್ರಲ್ಲೇ, ಖಾಲಿ ಇದೆ. ಆಮೇಲೆ ಫಾರಂ ನಂಬರ್ 8 ಬರಿಬೇಕು. ಏನೂ ಇಲ್ಲ, ಸುಮ್ಮನೆ ಬರೆದಿದ್ದು. ಆಮೇಲೆ 63ಲಿ ಇವ್ರಿಗೆ ಆಗಿದ್ರೆ ಜಮೀನು 24 ತನಕ ಏನು ಮಾಡ್ತಾ ಇದ್ರು? 60 ವರ್ಷ ಏನು ಮಾಡ್ತಾ ಇದ್ರು? 60 ವರ್ಷ ಆದಮೇಲೆ ಇವೆಲ್ಲ ಕ್ರಿಯೇಟ್ ಮಾಡ್ಕೋತಾರೆ. ಅಲ್ಲಿರೋ ಪೊಸಿಷನ್ ಇರೋ ರೈತರಿಗೆ 20 ಲಕ್ಷ 10 ಲಕ್ಷ ಕೊಟ್ಟು ಖಾಲಿ ಮಾಡಿಸ್ತಾರೆ. ಏನು ಹಂಗೆ ಆಗುತ್ತೆ? ಇವತ್ತಾಗುತ್ತೆ, ಹಂಗೆ ಪೋಡಿ ಆಗ್ತದೆ, ಹಂಗೆ ಕನ್ವರ್ಷನ್ ಆಗ್ತದೆ. ಫಟ ಚೇಂಜ್ ಆಫ್ ಲ್ಯಾಂಡ್ ಯೂಸ್ಗೂ ಬಂದ್ಬಿಟ್ಟಿದೆ. 80 ಎಕರೆ ಅಲ್ಲ, 80 ಕೋಟಿ ರೂಪಾಯಿ ಆಸ್ತಿ, 16 ಎಕರೆ ರೈತರಿಗೆ ಸೈಟ್ ಇಲ್ದವ್ರಿಗೆ ಫ್ರೀಯಾಗಿ ಕೊಡೋಂಥದ್ದು. DK ಶಿವಕುಮಾರ್ ಅವ್ರ ಹತ್ರ ಹೋಗಿ ಕೂತ್ಕೊತೀನಿ ನಾನು. ನಿಮಗೆ ಟೈಮ್ ಇದೆ ಮೇಡಮ್, ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ. 3 ಡೇಸ್ ಟೈಮ್ ನಿಮಗೆ. ನೀವು ಇದನ್ನು ಆ್ಯಕ್ಟಿವ್ ಮಾಡಿಲ್ಲ ಅಂದರೆ ಇಲ್ಲೇ ಧರಣಿ ಕೂತ್ಕೊತೀನಿ. DK ಶಿವಕುಮಾರ್ ಅವ್ರ ಗಮನಕ್ಕೂ ತರ್ತೀನಿ ನಾನು. ಇಷ್ಟು ದೊಡ್ಡ ಮಟ್ಟದ ಲಾಬಿ, ದೊಡ್ಡ ಮಟ್ಟದ ಲೂಟಿ ಮಾಡ್ಕೊಂಡು ನಾವು ಕೂತ್ಕೊಂಡಿದ್ರೆ ನಾವು ಮನುಷ್ಯರೇ ಅಲ್ಲ. ನೋಡ್ಕೊಂಡು ಎಷ್ಟು ಜನ ಬಡವರು, ದಲಿತರು, ಎಷ್ಟು ಜನ ಸೈಟ್ ಇಲ್ಲದೆ ಇರೋರು ಇರೋದು. ಅವ್ರಿಗೆ ಕೊಡಬೇಕಾದ ಯಾರೋ ಅಶೋಕ್ ಜೈನ್ ಅನ್ನೋನು 16 ಎಕರೆ ತಿಂತಾ ಇದ್ರೆ ನೀವುಗಳೆಲ್ಲ ನೋಡ್ಕೊಂಡು ನಾನು ಕೂತ್ಕೊಂಡ್ರೆ ಹೆಂಗಿರ್ತದೆ ಸರ್? ಇವಾಗ ನನ್ನ ಕಾಲಾವಧಿನಲ್ಲಿ 100 ಎಕರೆಯಷ್ಟು ಜನರಿಗೆ ರಿಸರ್ವ್ ಮಾಡಿದ್ದೀನಿ ವಿತ್ ಇನ್ ಮೈ ಪೀರಿಯಡ್. ರಿಸರ್ವ್ ಅಲ್ಲ, ಎಲ್ಲೆಲ್ಲಿ ಖಾಲಿ ಇದೆಯೋ ನೀವು ಹೇಳಿದ ಹಾಗೆ ಮಾಲೂರಿನಲ್ಲಿ
ಜನಗಳಿಗೆ ಉಪಯೋಗ ಆಗ್ಲಿ ಅಂತ ಹೇಳ್ಬಿಟ್ಟು ನಾನೇನೆ ರಿಸರ್ವ್ ಮಾಡಿ ಇದು ಇದು ಆರ್ಡರ್ ಮಾಡಿರೋದು ನೀವೇ ಮಾಡಿರೋದು ಮೇಡಮ್. ಕಾಲದಲ್ಲ ನೀವು ಕೊಡ್ತಾ ಇರೋ ಡಾಕ್ಯುಮೆಂಟ್ 1960 ಬಂತು ಅಂತ ಹೇಳ್ತಾ ಅಲ್ಲ ನೀವು ಆರ್ಡರ್ ಮಾಡಿರೋದು ಈಗಲೇ ಇದು ಅದ್ರ ಪ್ರಕಾರ ನೀವು ಆರ್ಡರ್ ಮಾಡಿರೋದು ನೀವೇ ಆರ್ಡರ್ ಮಾಡಿರೋದು ಇದು 61 ಗ್ರಾಂಟ್ ಪ್ರಕಾರ ಏನಿದೆ ಫೈಲ್ ಪ್ರಕಾರ ನಿಮ್ ಅಬ್ಜೆಕ್ಷನ್ ಏನಿದೆ ಖಂಡಿತ ಕೊಡಿ. ಅಬ್ಜೆಕ್ಷನ್ ಅಲ್ಲ ಇದು, ನೀವು ತಿಳ್ಕೊಂಡಂಗೆ ಇದು ಅಬ್ಜೆಕ್ಷನ್ ಅಲ್ಲ. ಇಲ್ಲೇ ಕೂತ್ಕೊಬಿಡ್ತೀನಿ. ಕೊಡಿ ಏನಿದೆ ಇದು ಮುಗಿಯೋ ತನಕನೂ ಅಹೋರಾತ್ರಿ ಧರಣಿ ಕೊಡಿ ಏನಿದೆ ಬಿಡೋದೇ ಇಲ್ಲ. ನೀವು ಅಬ್ಜೆಕ್ಷನ್ ಅದೇ ಸ್ಕೂಲ್ ಜಮೀನ್ ಮಾಡಿದ್ರಲ್ಲ, ಇಲ್ದಂಗೆ ಯಾವ್ದಿದೆಯೋ ಅದನ್ನ ಯಾರು ದೀಪಕ್ ಯಾರು, ಯಾರು ಅರುಣ್ ಕುಮಾರ್ ಯಾರು, ಏನ್ ಅವೆಲ್ಲ ಬರ್ದಿರೋದು? ಏನ್ ಡೋಂಟ್ ನೀವು ಬರ್ದಿರೋದೆಲ್ಲ ಕಿಂಗ್ ಪಿನ್ ಶಿವಕುಮಾರ್ ಯಾರು, ಸರ್ ನನಗೆ ಕಿಶೋರ್ ಯಾರು, ನೀವ್ ಹೇಳ್ಬೇಕು. ಏನು ಒಬ್ಬೊಬ್ರು 1 ಕೋಟಿ 2 ಕೋಟಿ ನಿಮ್ಮ ಅಧಿಕಾರಿಗಳು ತಿಂದ್ಬಿಟ್ಟು ಇಲ್ಲಿ ನಮ್ಮ ಜನಗಳ ದಿನ ನೋಡ್ಕೊ ಕೂತ್ಕೊಳ್ಳೋದ? ಕೋಟಿಗಳ ವಸೂಲಿ ಹೋಗೋದು. ಸರ್ ನಿಮ್ದೇನಿದೆ ನೋಡ್ರಿ ಇಲ್ಲಿ ಚೈತ್ರ ಗ್ರಾಮ ಲೆಕ್ಕಾಧಿಕಾರಿ, ಚಿತ್ರ ಅರುಣ್ ಕುಮಾರ್ ಕಂದಾಯ ನಿರೀಕ್ಷಕರು, ದೀಪಕ್ ಗ್ರಾಮ ಲೆಕ್ಕಾಧಿಕಾರಿ, ಇವ್ರು ಬರ್ದಿರೋ ರಿಪೋರ್ಟ್ಸ್ ಎಲ್ಲ ಹೆಂಗಿದೆ ಕೊಡಿ ಏನಾರು ನೋಡ್ಬೇಕಲ್ಲ. LKG ಹುಡುಗನಿಗೆ ಗೊತ್ತಾಗ್ತದೆ. ರಜದ ದಿನ ಯಾರು ಆರ್ಡರ್ ಮಾಡಕ್ಕಾಗುತ್ತಾ? ರಿಪೋರ್ಟ್ ಏನ್ ಕೊಟ್ಟಿದ್ದಾರೆ ಅದನ್ನ ಯಾರನ್ನು ಮುಚ್ಚುಮರೆ ಮಾಡಕ್ ಸಾಧ್ಯ ಇಲ್ಲ. ಹ. ಎಲ್ಲ ಆನ್ಲೈನ್ ಅಲ್ಲೇ ಇದು ಅವೈಲೇಬಲ್ ಇದೆ. ಇದು ಆನ್ಲೈನ್ ಅಲ್ಲಿ ತಗೊಂಡ್ರೆ ನಾನು ಸೊ ರಜದ ದಿನ ಸಂಕ್ರಾಂತಿ ಹಬ್ಬದ ದಿನ ಸೇರಿಸಿದ್ದಾರೆ. ಏನ್ ವೆರಿಫೈ ಮಾಡೋದು? ನಾಳೆ ಹೋಗದಿ FIR ಮಾಡಿಸಿ ಒಳಗಾಕ್ರಿ. ಮಾಡ್ಲಿಲ್ಲ ಫೋರ್ಜರಿ ಡಾಕ್ಯುಮೆಂಟ್ ಇನ್ಸರ್ಷನ್ ಮಾಡಿರೋದಕ್ಕೆ ಆಸ್ ಎ ಕಸ್ಟೋಡಿಯನ್ ನೀವು ಅದು ಮಾಡ್ಲೇಬೇಕಲ್ವಾ ಮೇಡಮ್? ಸುಮ್ಮನೆ ನೋಡ್ತೀನಿ ಹೇಳ್ತೀನಿ ಅಂದ್ಬಿಟ್ಟು 52 ಎಕರೆ ಎಲ್ಲ ಸರಿ ಇದೆ ಅಂತ ಕೊಟ್ಟವ್ರೆ ಯಾರು ರಿಪೋರ್ಟು. ಕೋರ್ಟ್ಗೆ ಹೋಗ್ತೀನಿ. ನಿಮ್ಮ ಕಾನೂನು ಯಾರಿಗೂ ದೊಡ್ಡದು ಅಲ್ಲ ಚಿಕ್ಕದು ಅಲ್ಲ, ಎಲ್ಲರೂ ಸರಿ ಸಮಾನ. ಈ ಕೋರ್ಟ್ಗೆ ಏನ್ ತಪ್ಪು ಕೊಟ್ಟಿದ್ದಾರೆ ಹೇಳ? ಕೊಡಿ ಅದೇನಿದೆ ಕಾನೂನು ದೊಡ್ಡದಂತೆ. ನೀವೇ ತಗೋಟಿಗೆ ನೀವೇ ಕೋರ್ಟ್ ಕೊಡಿ. ಹೈಕೋರ್ಟ್ ಕೊಡ್ಬೇಕಾದ್ರೆ ಇರೋದನ್ನ ಕೊಟ್ಟಿದೀವಿ ನಾವು. ಇರೋದು ಮೇಡಮ್ ನಮ್ಮ ಮಾಲೂರು ಜನಕ್ಕೆ ಹೊಟ್ಟೆ ಉರಿತಿದೆ ಮೇಡಮ್. ನೀವ್ ಇರ್ತೀರಾ ಹೋಗ್ತೀರಾ? ಕೂಗಾಡ್ಬೇಡಿ ಅಂದ್ರೆ ಸ್ಮಶಾನಕ್ಕೆ ಜಾಗ ಇಲ್ಲ ಇವತ್ತು ಈ ತಾಲೂಕಲ್ಲಿ. ಸ್ಮಶಾನ ಮಾಡಕ್ಕೆ ನೀವು ಸತ್ತಾಗ ಹೆಣ ತಂದ್ರೆ ಅರ್ಜಿ ಕೊಡಿ ನಾನು ನೋಡ್ತೀನಿ ಅಂದ್ರೆ ಆಗೋದಿಲ್ಲ. ನೀವು ಈ ಕಾಲ ಮುಗ್ದಿದೆ, ಕಾಲಾವಧಿ ಮುಗ್ದಿದೆ. ಹೈಕೋರ್ಟ್ ಇಂದ ಇದ್ರ ಪ್ರಕಾರ ಏನು ಡೀಟೇಲ್ಸ್ ಕೊಡಿ ಅಂದ್ರೆ ಇವರೇ ಕಳಿಸಿರೋದು ಎಲ್ಲ. ದಯವಿಟ್ಟು ನೋಡ್ರಿ, ಅವೈಲೇಬಲ್ ಅಲ್ಲ. 60 ವರ್ಷ ಇಲ್ದಿದ್ದ ಡಾಕ್ಯುಮೆಂಟ್ ಇದಕ್ಕಿದ್ದ ಹೆಂಗ್ ಬರ್ತದೆ? ನನಗೇನ್ ಅದಕ್ಕೆ ಪ್ರೂಫ್ ಕೊಡ್ತೀನಿ. ಏನಿದೆ ಅವೈಲೇಬಲ್ ಆಫ್ ಡಾಕ್ಯುಮೆಂಟ್ ಅವೈಲೇಬಲ್ ಆಫ್ ನೀವು ಏನ್ ಮಾಡ್ತಾರೆ, ಇದನ್ನ ತಂದು ಇನ್ಸರ್ಟ್ ಮಾಡ್ತಾರೆ. ಆಮೇಲೆ ಏನ್ ಮಾಡ್ತಾರೆ, ಅದನ್ನೇ ಸರ್ಟಿಫೈಡ್ ಕಾಪಿ ಇವರೇ ಅಪ್ಲೈ ಮಾಡ್ತಾರೆ. ನಿಮ್ಮ ಚಿರ್ಸ್ತೆದಾರರು ಮುನ್ಶೆಟ್ರು ಇಷ್ಟು ದಿನ ಈ ಡಾಕ್ಯುಮೆಂಟ್ ಇರಲಿಲ್ಲ, ನನಗೆ ಇದು ಅನುಮಾನಾಸ್ಪದವಾಗಿದೆ, ಇದು ಬೋಗಸ್ ಅಂತ ಬರ್ದಿ ಇದು ಕೊಟ್ಟಿದ್ದಾರೆ, ಸರ್ಟಿಫೈಡ್ ಕಾಪಿ ಕೊಟ್ಟಿದ್ದಾರೆ. ಅದನ್ನಾರ ನೋಡ್ಬೇಕಲ್ಲ ನೀವು. ಅವೆಲ್ಲ ಗೊತ್ತಿಲ್ಲ ಸರ್. ಇನ್ನೇನ್ ಗೊತ್ತು? ಇವಾಗ ಹಿಂದಿಂದು ನೀವು ಹೇಳ್ತಾ ಹಿಂದಿಂದಲ್ಲ, ನೀವಿದ್ದಾಗ ನಮ್ಮ ಕಾಲದಲ್ಲಿ ಇನ್ಫಾರ್ಮ್ ಖಾತೆ ಯಾರು ಇಲ್ಲ. ಅಲ್ಲ, ಖಾತೆ ಆಗಿರೋದೇ ನಿಮ್ಮದ್ರಲ್ಲಿ. ನೀವೇ ಹೈಕೋರ್ಟ್ ಆರ್ಡರ್ ಮೇಲೆ ಎಂಡೋರ್ಸ್ಮೆಂಟ್ ಅಲ್ಲಿ ನನಗೆ ಗೊತ್ತಿಲ್ಲ. ಅಲ್ಲ, ಖಾತೆ ಮಾಡಿದ್ ನೀವು ಬಂದ್ಮೇಲೆ ತಾನೆ. ಖಾತೆ ಏನಾಗಿದೆ ಕಂಟೆಂಪ್ಟ್ ಲೆವೆಲ್ ಅಲ್ಲಿ ಇದೆ. ಇನ್ನು ಕಂಟೆಂಪ್ಟ್ ಹೆಂಗೆ ಕೇಳ್ರಿ? ಕಂಟೆಂಪ್ಟ್ ಏನ್ ಮಾಡ್ತಾರೆ, ಬೇಕಂತ ಕೋರ್ಟ್ ನ ಫುಲ್ ಮಾಡಿದೀರಾ, ಕೋರ್ಟ್ಗೆ ಅಟೆಂಡ್ ಮಾಡಲ್ಲ, ಕೋರ್ಟ್ ಕೋಪ ಬರಂಗ್ ಮಾಡ್ತೀರಾ. ಕೋರ್ಟ್ ಹೇಳಿ ಡಿಸ್ಪೋಸ್ ಮಾಡ್ರಿ ಅಂದಾಗ ನೀವು ಹೆಂಗಂದ್ರೆ ಬರ್ದಿತಿ. ಈಗ ನನ್ನ ಲೆವೆಲ್ ಅಲ್ಲಿ ಅವೆಲ್ಲ ಆಗಿಲ್ಲ. ನೀವೇನಿದೆ ವೆರಿಫೈ ಮಾಡ್ತೀನಿ, ಕೊಡಿ ನೀವು. ಇವಾಗ ಒಂದ್ ನಿಮಿಷ ಎಸ್ ಆರ್ಡರ್ ಕೊಡಿ. ನನ್ನ ಲೆವೆಲ್ ಅಲ್ಲಿ ಹೇಳಿ ನಿಮ್ ಲೆವೆಲ್ ಏನಾಗಿದೆ ತೋರಿಸ್ತೀನಿ. ನಿಮ್ ಲೆವೆಲ್ ಹೇಳಿ. ಏನ್ ನಿಮ್ ಲೆವೆಲ್ದು ಹೇಳ್ತೀನಿ, ನಿಮ್ಮ ಅಬ್ಜೆಕ್ಷನ್ ಏನಿದೆ ಕೊಡಿ ಸರ್. ನಿಮ್ ಲೆವೆಲ್ದು ಹೇಳ್ತೀನಿ. ಈಗ ಮೇಡಮ್ ನೀವು ಎಲ್ಲಿ ಏನಾಗಿದೆ AC ಆರ್ಡರ್ ಕೊಡ್ತೀನಿ. AC ಏನ್ ಹೇಳ್ತಾರೆ, ಕೂಲಂಕುಷವಾಗಿ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಕಾನೂನುಬದ್ಧವಾಗಿ ನೀವು ಆರ್ಡರ್ ಮಾಡಿ ಅಂತ ಕೊಡ್ತಾರೆ. ಆಮೇಲೆ ಚೈತ್ರ ಅವ್ರು ಬರೆಯೋದು, ಆಮೇಲೆ ಅರುಣ್ ಬರೆಯೋದು. ಅವರೆಲ್ಲ ಯಾರು ಇರ್ಲಿಲ್ಲ ಸರ್. ಬರ್ದಿದ್ರೆ ಅವ್ರು ನೀವು ಬಂದಾಗಲ್ಲ, ಇರ್ಬೋದೇನೋ, ಹಿಂದೆ ಆಗಿರ್ಬೋದನ್ನಲ್ಲ. ನನಗೆ ಗೊತ್ತಿಲ್ಲ. ಈಗ ನೋಡಿ ನಾನ್ ಬಂದಾಗ ಚಿತ್ರ ಕೇಸ್ ಬುಕ್ಕರ್ ಇರ್ಲಿಲ್ಲ. ಏನ್ ಮಾಡ್ತಾರೆ, ಕೂಲಂಕುಷವಾಗಿ ಪರಿಶೀಲನೆ AMC ಅವ್ರಿಗೆ ಡೌಟ್ ಬರ್ತದೆ ಇದು ಬೋಗಸ್ ಅಂತ, ಅವ್ರ ತಲೆ ಮೇಲೆ ಹಾಕೊಳ್ಳಲ್ಲ. ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಕೊಡಿ ಅಂತ ನಿಮಗೆ ಬರೀತಾರೆ. ಏನ್ ಪರಿಶೀಲನೆ ನಡೆದಿದೆ? ಅಲ್ಲ ಇದ್ರ ಪ್ರಕಾರ ಅವರೇನೆ ಮೂವ್ ಮಾಡಿರೋದು. ಅಲ್ಲ, ಅವರು ಏನು ಬರ್ದಿಲ್ಲ, ನನಗೂ ಕನ್ನಡ ಅರ್ಥ ಆಗುತ್ತೆ. ಪರಿಶೀಲನೆ ಮಾಡಿ ಬರಿ ಅಂತಾರೆ. ಇಲ್ಲಿ ಪರಿಶೀಲನೆ ಆಗಿದೆ. ಏನ್ ಪರಿಶೀಲನೆ? ಇದಾ? ಆಮೇಲೆ ಅವರೇ ಪರಿಶೀಲನೆ ಮುಕ್ತಾಯ ಮಾಡಿದ್ದಾರೆ ಅಂದ್ರೆ she has verified and closed the ನಥಿಂಗ್. matter. ಎಲ್ಲ ನೀವು ಓದಿ ನೀವು ಮೇಡಮ್, ಬಂದಿರೋದು, ನೀವು ನೀವು ಓದಿ, ನೀವೇ ಓದಿ. ಓದಿ ಮೇಡಮ್. ಜನ ಓದಿ. ಓದಿ. ಈಗ ಒಂದು ನಿಮಿಷ ಒಂದ್ ನಿಮಿಷ ಇರ್ಲಿ. ನೀವು ಓದಪ್ಪ, ನನಗೆ ಕನ್ನಡ ಬರಲ್ಲ, ಓದಪ್ಪ ಓದಿ. ಇದು ಎಷ್ಟು ಸಿಂಪಲ್ ಆಗಿದೆ ನೋಡಿ. ಸರ್ ಈಗ ನೀವು ಕೊಟ್ಟಿದ್ದೀರಲ್ವಾ ಅಬ್ಜೆಕ್ಷನ್ ಏನಿದೆ ಗಿವ್ ಮೀ ಇನ್ ರೈಟಿಂಗ್. ನೋಡ್ರಿ, ನಾನು ಅದನ್ನ 14ನೇ ತಾರೀಕು ಸಂಕ್ರಾಂತಿ ಹಬ್ಬದ ದಿನ ಆರ್ಡರ್ ಆಗಿದೆ ಅಂತ ಸೇರಿಸ್ಬಿಟ್ಟಾರೆ. ಆಮೇಲೆ ಕ್ರಿಮಿನಲ್ ಪ್ರೊಸೀಜರ್ ಪೇಪರ್ ಅಲ್ಲಿ ಬರ್ದ್ಬಿಟ್ಟವ್ರೆ. ಕ್ರಿಮಿನಲ್ ಪ್ರೊಸೀಜರ್ ಪೇಪರ್ ನಿಂತ್ಕೊಂಡು ಬರ್ದ್ಬಿಟ್ಟವ್ರೆ, ತಗೊಳ್ರಿ ಅಂತ ಹೇಳಿ. ಕಾನೂನು ಕ್ರಮ ತಗೊಳ್ಳಿ ಅಂತ ಹೇಳಿ. ಅಷ್ಟೇ ಅಲ್ವಾ? ಅವ್ರ ತಲೆಗೂ ಬರಲ್ಲ.
ನೀವು ಕೂಡಲೇ ನಿಮ್ಮನ್ನು ರಿಕ್ವೆಸ್ಟ್ ಮಾಡೋದು, ನಿಮ್ಗೆ ಗೊತ್ತಿದೆಯೋ ಗೊತ್ತಿಲ್ವೋ, ನೀವು ಫಸ್ಟು ಅದನ್ನು ವಾಪಸ್ಸು ಸರ್ಕಾರಕ್ಕೆ ತಗೊಳ್ರಿ. ನೀವು ಬದುಕತ್ತೀರಿ, ನಿಮ್ಮನ್ನು ತೊಂದರೆ ಮಾಡೋ ಉದ್ದೇಶ ನಮಗೊಂದು ಚೂರು ಇಲ್ಲ. ಇವೆಲ್ಲ ತಿಂದಿರೋ ವೆರಿಫೈ ಅಲ್ಲಿ ಇನ್ನೂ ವೆರಿಫೈ ಮಾಡ್ತೀರಿ ಅಂದ್ರೆ ಈಗ ಅವರು ನಮಗೆ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ, ರೂಲ್ 25 ಅಲ್ಲಿ ವೆರಿಫೈ ಮಾಡಿ ಅಂತ. ವಿ ವಿಲ್ ವೆರಿಫೈ ಇಟ್ ಅಷ್ಟೇ. ಇದೇನಿದೆ ಕೊಡಿ. ನೀವು ವೆರಿಫೈ ಮಾಡಿ ಹೇಳಿ ಮೇಡಮ್. ವೆರಿಫೈ ಮಾಡಬೇಕಾಗಿರೋದು ಅವಾಗ ಮಾಡ್ಲಿಲ್ಲ ನೀವು. ಇಲ್ಲ, ಇದು ಇದನ್ನ ಏನು ವೆರಿಫೈ ಮಾಡ್ತೀರಿ ಹೇಳಿ. ಈಗ ಏನ್ ವೆರಿಫೈ ದಿನಾನ ಏನ್ ವೆರಿಫೈ ಮಾಡೋದು? ಸರ್, ಈಗ ಜನವರಿ 14ನೇ ತಾರೀಕು ಅಂತ ಹೇಳ್ತಾ ಇದ್ದೀರಾ ನೀವು. ನಾನಲ್ಲ, ನೀವ್ ಹೇಳಿರೋದು. ಈಗ ನೀವು ಜನವರಿ ದೇಶಕ್ಕೆಲ್ಲ ಗೊತ್ತು. 1963ನೇ ಇಸ್ವಿನಲ್ಲಿ ಜನವರಿ 14 ಆರ್ಡರ್ ಮಾಡಿದ್ದಾರೆ ಅಂತ ಫೈಲ್ ಹೇಳುತ್ತೆ ಅಲ್ವಾ? ನಮ್ಮ ದಾಖಲೆಗಳ ಪ್ರಕಾರ ಹೇಳ್ತಾ ಇದೆ. ಆ 63ನೇ ಇಸ್ವಿನಲ್ಲಿ ಜನವರಿ 14 ಇದ್ದಾಗ, ಆ ರಜಾ ದಿವಸ ಇದ್ದಾಗ RH ಇತ್ತ, ಗೌರ್ಮೆಂಟ್ ಹಾಲಿಡೇ ಇತ್ತ, ವಿ ವಿಲ್ ವೆರಿಫೈ. ಇದೇ ಕೊಟ್ಟಿದ್ದೀನಿ ಅಲ್ಲ, ಕ್ಯಾಲೆಂಡರ್. ಈಗ ದೇಶಕ್ಕೆಲ್ಲ ಗೊತ್ತು. ಸರ್ಕಾರಿ ರಜೆ ಅಂತ ಯಾವಾಗಿಂದ ಆದೇಶ ಮಾಡಿದ್ದಾರೆ ಚೆಕ್ ಮಾಡೋಣ. ಹಿಂದಿಂದ ನನಗೆ ಗೊತ್ತಿಲ್ವಲ್ಲ. ನಿಮ್ಗೊಂದು, ವಿ ವಿಲ್ ವೆರಿಫೈ. ನೀವು ಅವ್ರ ಕಡೆನೇ ಮಾತಾಡ್ರಿ. ಈ ಕ್ರಿಮಿನಲ್ ಪ್ರೊಸೀಜರ್ ಪೇಪರ್ ತೆಗೀರಿ. ಅದನ್ನು ವೆರಿಫೈ ಮಾಡೋಣ. ಇವಾಗ ವೆರಿಫೈ ಏನು ನೀವೇ ಕೊಡ್ತೀರಿ. ಸರ್, ಈಗ ಕ್ರಿಮಿನಲ್ ಫೈಲ್ ನ ಯೂಸ್ ಮಾಡಿದ್ದಾರೆ ಅಂತ ನೀವು ಕೊಡ್ತಾ ಇದ್ದೀರಾ ಅಲ್ವಾ? ಯಾವ ತರ ಇದೆ? ನಮ್ಮ ರೆಕಾರ್ಡ್ಸ್ ಗಳೇನಿದೆ? ಎಲ್ಲಿದೆ? ನೀವು ತರಿಸಿ ಮೇಡಮ್, ಈಗ ನಿಮ್ ರೆಕಾರ್ಡ್ ರೂಮ್ ಇಂದ ತರಿಸಿ. ಅದು ನಿಮ್ ರೆಕಾರ್ಡ್ ತರಿಸಿ. ಇಲ್ಲೇ ನಮಗೆ ಗೊತ್ತಿಲ್ಲ, ನೀವು ತರಿಸಿ ಮೇಡಮ್. ಚೆಕ್ ಮಾಡೋಣ. ನೀವು ಚೆಕ್ ಏನ್ ಮಾಡೋದು? ನೀವು ತಂದಿರುವಂತದ್ದು ನೋಡೋಣ. ನೀವು ಕೊಟ್ಟಿರೋದು ಸರ್ಟಿಫೈಡ್ ನೀವು ತರಿಸಿ ಸ್ಕ್ಯಾನ್ಡ್ ಡಾಕ್ಯುಮೆಂಟ್. ಇದೀಗ ನೀವು ತರಿಸಿ ಆ ಡಾಕ್ಯುಮೆಂಟ್ ತರಿಸಿ. ಈಗಲೇ ತರಿಸಿ, ವೆರಿಫೈ ಮಾಡಿ ಕ್ಲೋಸ್ ಮಾಡಕ್ಕೆ ಕೊಡಿ. ಡಾಕ್ಯುಮೆಂಟ್ ಇಲ್ಲೇ ಮಾಡಬಾರ್ದು ಆಮೇಲೆ. ನೋಡಿ ಸರ್ಟಿಫೈಡ್ ಡಾಕ್ಯುಮೆಂಟ್. ಮುನ್ಸೆಟ್ರಿಗೆ ಡೌಟ್ ಬರ್ತದೆ, ಶಿಸ್ತೆದಾರ್ಗೆ ಏನ್ ಬರ್ದಿದ್ದಾರೆ ಓದಿ ಮೇಡಮ್. ಇದು ಓದ್ಬಿಡಿ ಮೇಡಮ್, ಎಲ್ಲರೂ ಕೇಳಿಸ್ಕೊಬಿಡಿ. ಇದು ಯಾರ್ದು ಸೈನ್ ನನಗೆ ಗೊತ್ತಿಲ್ಲ ಸರ್. ಅದಕ್ಕೆ ತರ್ಸಿರಿ. ನಕಲನ್ನು ಮೂಲ ಪ್ರತಿಯಲ್ಲಿ ಅದಕ್ಕೆ ನಾನು ಅವ್ರು ಸೈನ್ ಮಾಡಿರೋದನ್ನ ವಿಡಿಯೋ ಮಾಡಿ ಇಟ್ಕೊಂಡಿದ್ದೀನಿ. ನಕಲನ್ನು ಮೂಲ ಪ್ರತಿಯಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳ ಸಹಿ ಅನುಮಾನಾಸ್ಪದವಾಗಿದೆ. ಯಾರು ಬರ್ದಿರೋದು? ಶಿಸ್ತೆದಾರರು. ಗೊತ್ತಿಲ್ಲ, ಅವ್ರು ನನ್ನ ಎಲ್ಲಾರು ಬರ್ಬಿಟ್ಟಾರೆ. ಅದು ಗೊತ್ತು ಅವ್ರಿಗೆ, ಇದು ಬೋಗಸ್ ಅಂತ ಗೊತ್ತು, ಅನುಮಾನಾಸ್ಪದವಾಗಿದೆ ಅಂತ ಅವರೇ ಬರೆದು ಕೊಟ್ಟಿದ್ದಾರೆ. ಇಷ್ಟು ದಿನ ಇದು ಇರ್ಲಿಲ್ಲ, ಈಗ ಬಂದು ಸೇರ್ಕೊಂಡೈತೆ ಅಂತ. ಇಲ್ಲಿ ಕೇಳಿದ್ರಲ್ಲ ಕ್ರಿಮಿನಲ್ ಅನ್ನೋದು, ನೋಡಿ ಇಲ್ಲಿದೆ. ಪ್ರೊಸೀಡಿಂಗ್ಸ್ ಕ್ರಿಮಿನಲ್ ಕೋರ್ಟಲ್ಲಿ ಉಪಯೋಗಿಸೋಂಥ ಪೇಪರ್ಗಳು ತಗೊಂಡ್ಬಂದು ಆರ್ಡರ್ ಶೀಟಲ್ಲಿ ಸೇರಿಸಿರುವಂಥದ್ದು. ನೋಡೋಣ ಸರ್, ಖಂಡಿತ ನೀವೇನ್ ಕೊಡ್ತೀರೋ ಅದನ್ನ ಕಾನೂನು ಚೌಕಟ್ಟಲ್ಲಿ ಏನಿದೆ ಖಂಡಿತ ಮಾಡ್ತೀವಿ. ಅಲ್ಲ, ಈಗ ವೆರಿಫಿಕೇಶನ್ ಯಾಕೆ ಆಗಿಲ್ಲ ಅನ್ನೋದು ನೀವು ತಮ್ಮಂತದಲ್ಲೇ ತಾವೇ ಖಾತೆ ಮಾಡ್ರು, ಅದ್ರ ಬಗ್ಗೆ ಏನ್ ಹೇಳ್ತೀರಾ ಅಂತ ನಾವು ಕೇಳ್ತಾ ಇರೋದು. ಈಗ AC ಅವರು ನಿಮ್ಗೆ ಡಾಕ್ಯುಮೆಂಟ್ ನೋಡಿದೀರಾ? ನಾನು ನೋಡ್ತೀನಿ. ಈಗಲೇ ತರಿಸ್ಬಿಡಿ. ಕೊಡಿ, ನೀವು ನಾನು ಇವಾಗ ತರ್ಸಿ ಮೇಡಮ್, verify ಮಾಡಿ ಕೊಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ಬೇಡ ತರಿಸಿ, ಅದೇನದು ತರಿಸಿ. ಇವಾಗ ನಿಮ್ದೇನಿದೆ ಕೊಡ್ತಾ ಇದ್ದೀರಾ objection, ನಾವು ಅಲ್ಲಿ ರೆಕಾರ್ಡ್ ಏನು ಮುಚ್ಚುಮರೆ ಮಾಡಕ್ಕಂತೂ ಆಗಲ್ಲ. ನೋಡ್ರಿ, ಇದೇನಿದು ಬೋಗಸ್ ಆಗಿದೆ ಅಂತ ಹೇಳಿದ್ರು. ಅದರಲ್ಲೂ ಪೇಪರ್ ಅಲ್ಲಿ ಬರ್ದವ್ರೆ ಇದು ಬೋಗಸ್ ಅಂತ. ಇದೆಲ್ಲ ಯಾವ್ದೋ ಗೊತ್ತಿಲ್ಲ, ಇದು ಯಾರು ಸೈನ್ ಅನ್ನೋದು ಗೊತ್ತಿಲ್ಲ ಸರ್. ನಮ್ಮವ್ರು ಯಾರು ಹಿಂಗೆ ಸೈನ್ ಹಾಕೋದಿಲ್ಲ. ಅದು ನಿಮ್ಗೆ ಚೆನ್ನಾಗಿ ಗೊತ್ತಿರ್ತದೆ ಯಾಕಲ್ಲ ಅಂತ. ಇದು ಎಲ್ಲಿ ಸಿಕ್ಕಿರೋದು ಗೊತ್ತಾಯ್ತು? ಗೊತ್ತಿಲ್ಲ, ನೀವ್ ಹೇಳ್ಬೇಕು ಎಲ್ಲಿಂದ ತಂದಿದ್ದೀರಾ. ಅಲ್ಲ ನಿಮ್ಮ ಸ್ಕ್ಯಾನ್ ಕಾಪಿ ಇದು, ನನ್ನಲ್ಲ. ಗೊತ್ತಿಲ್ಲ ಇದು. ಸರಿ, ನೀವು ಸ್ಕ್ಯಾನ್ ತರಿಸಿ ಕಾಪಿ ಮೇಡಮ್. ನೀವು ತರಿಸಿ. ನೀವು ತರಿಸಿ. ಡಿಜಿಟಲ್ ಸರಿ, ನೀವು ತರಿಸಿ ಈಗ. ಒಂದ್ ನಿಮಿಷ ಕೇಳಿಲಿ. ಡಿಜಿಟಲ್ ಏನಿರುತ್ತೆ ಅದು ಬರುತ್ತೆ. ಹೋಗ್ಲಿ. ನಿಮ್ಗೆ ಯಾರು ಆಕಾಶ್ ಅನ್ನೋರು ಯಾರು? ಹೋಗ್ಲಿ ನೀವು ತಂದಿರೋ ಫೈಲ್ ಅಲ್ಲೇ 3 ತರ ಸೈನ್ ಇದೆ. ಆಯ್ತು ಕರೆಕ್ಟ್. ನಾವೆಲ್ಲ ತಪ್ಪು, ನಮ್ಗೆ ಬರ್ತದಿಲ್ಲ. ಇದೇನಿದೆ ಇದು ಕರ್ತ. ಅದು ಕರ್ದ ಕಾಪಿಗಳು ಸರ್ವೆ. ಆಯ್ತು ಸರ್ವೆ ಇದು ಕರೆಕ್ಟಾ? ನೀವು ಯಾಕೆ ವೆರಿಫೈ ಮಾಡಿಲ್ಲ? ಇರಿ ಕರ್ದಲ್ಲಿ ಏನಿದೆ? ಏನು ಓನರ್ಶಿಪ್ ಇದ್ರಲ್ಲಿ ಓನರ್ಶಿಪ್ ಅಲ್ಲಿ ಇರ್ಬೇಕಲ್ಲ. ಕರ್ದ 277 ಏನಿದೆ, ಗುಡ್ಡಪ್ಪ ದೊಡ್ಡ ಮೋಟಪ್ಪ ಅಂತ ಇದೆ ಕೆಳಗಡೆ. ಅದು ಕಾಮನ್ ಆಗಿ ಬರುತ್ತೆ ಸರ್. ಸರ್ಕಾರಿ ಕುಷ್ಟಿ ಕೆಂಪು. ಅಷ್ಟು ಬಂದ್ರೆ ಸಾಕು. ಅಷ್ಟು ಕರ್ದ ಖಾಲಿದೆ. ಇಲ್ಲಿ ಬರೆಯೋದ್ರಿಂದ ಇಲ್ಲಿ ಗುಡ್ಡಪ್ಪ ದೊಡ್ಡ ಮೋಟಪ್ಪ ಅದಿದೆ, ಅವ್ರ ಹೆಸರಿಗೂ ಆಗಿಲ್ಲ. ಕೆಳಗಡೆ ಖಾಲಿ. ಅದು ಸರ್ವೆ ಡಾಕ್ಯುಮೆಂಟ್ಸ್ ಏನಿದೆ ಅದು ಚೆಕ್ ಮಾಡ್ತೀರಾ? ಈಗ ಬುಡ್ಡಪ್ಪಂಗ್ ಆಗ್ಬೇಕಾಗಿತ್ತಲ್ಲ. ಯಾರಿದ್ದಾರೆ ಇಡೀ ಊರ್ನೆಲ್ಲ ಇದು ಮಾಡ್ಕೊಂಡು ಯಾಕೆ ಮೇಡಮ್ ಅಷ್ಟೊಂದು ವೆರಿಫೈ ಆಯ್ತು, ಖಂಡಿತ ನಾನು ಹೇಳ್ತಾ ಇದ್ದೀನಲ್ಲ, ಕಾನೂನು ಒಳಗಡೆ ಏನಿದೆ ಅದನ್ನ ಇದು ಯಾವ್ದು ಸರಿ ಇಲ್ಲ ಅಂತೀರಾ? 14 ಸರ್ ಆಯ್ತು. ಎಲ್ಲ ಕೊಟ್ಟಿದ್ದೀನಪ್ಪ ಜೆರಾಕ್ಸ್. ನೋಡಿ, ಎಲ್ಲ ಒಂದೊಂದು set ಏನಿದೆ ಕೊಡ್ಬೇಕು. ಎಲ್ಲ ಇಲ್ಲೇ ಇದೆ. ಇಷ್ಟು ಈಗ ನೀವು ಅನುಮಾನಾಸ್ಪದ ಅಂತ ನೀವು ತಂದಿರೋ ಕಾಪಿ ನಮ್ಮಲ್ಲಿ ಅವೈಲೇಬಲ್ ಇಲ್ಲ. ನೀವು ಎಲ್ಲಿಂದ ತಂದ್ರೋ ಗೊತ್ತಿಲ್ಲ. ಕೋರ್ಟ್ ಕೊಟ್ಟಿರೋದು ಗೊತ್ತಿಲ್ಲ. ಅದು ನನಗೆ ಗೊತ್ತಿಲ್ವಾ? ಅಲ್ಲ, ಕೋರ್ಟ್ ಕೊಟ್ಟಿರೋ ಕಾಪಿ ಕೋರ್ಟ್ ಕೊಟ್ಟಿರೋ ಕಾಪಿನೇ ತೆಗೀರಿ. ಅಲ್ಲ, ಕೋರ್ಟ್ ಕೊಟ್ಟಿರೋ ಕಾಪಿನಲ್ಲಿ ಅದಿದೆಯಾ? ಎಲ್ಲ
ಅಲ್ಲ ಬೇರೆ ಕೋರ್ಟ್ಗೆ ಅವ್ರಿಗೆ ನಾನ್ ಹೇಳ್ತಾ ಇರೋದು ಇಲ್ಲಿ ಅನುಮಾನಾಸ್ಪದ ಅಂತ ಶಿರಸ್ತೆದಾರರು ಬರ್ದಿದ್ದಾರೆ ಅಂತ ಹೌದು. ಹೇಳ್ತಾ ಇದ್ದೀರಲ್ಲ. ಹೌದು. ಈ ಕಾಪಿ ಎಲ್ಲಿಂದ ತಗೊಂಡ್ರಿ? ಕೇಳ್ರಿ ಇಲ್ಲಿ ನಿಮ್ಮ ಆಫೀಸ್ ಇಲ್ಲ ಅಲ್ಲ ಇದನ್ನ ಈ ನಮ್ಮ ವರ್ಷದಲ್ಲಿ ನೋಡಿ ಆಫೀಸಲ್ಲಿ ಮೇಡಮ್, ಈ ವರ್ಷದಲ್ಲಿ ಈ ಡೇಟಲ್ಲಿ ಯಾರು ಇದ್ರು ಅಂತ ಈಗಲೇ ತಗೊಳ್ಳಿ ಈ ವರ್ಷದಲ್ಲಿ ಯಾರು ಇದ್ರು ಈಗಲೇ ಅಂತ ತರಿಸಿ 21ನೇ ಇಸ್ವಿನಲ್ಲಿ ಎಲ್ಲಿ ಯಾರು ತಗೊಂಡ್ರು ಅಂತ ತರಿಸಿ ಈಗ ಕೊಡಿ ಸರ್, ಇವಾಗ ಕಂಪ್ಲೇಂಟ್ ಕೊಡ್ತಾ ಇದ್ದೀರಲ್ಲ, ಕೊಡಿ. ನೋಡ್ರಿ ನೀವು ಅವ್ರ ಜೊತೆ ಸೇರ್ಕೊಂಡ್ ಮಾಡಕ್ ಹೋದ್ರೆ ನಾನ್ ಇಲ್ಲೇ ಕೂತ್ಕೋತೀನಿ. ನಾನು ಅದನ್ನೇ ಧರಣಿ ಯಾವ್ದೇ ತನಕ ಅಂದ್ರೆ ಮುಗಿಯೋ ತನಕ ಇಲ್ಲಿ ಆಗಿರೋರ ಸಸ್ಪೆಂಡ್ ಆಗೋ ತನಕ ಎಲ್ಲಿ ಹೋಗಲ್ಲ. ಸರ್ ಇಡೀ ಮಾಲೂರ್ಗೆ ಜನ ಊರ್ಗೂ ಜನ ಕೇಳ್ರಿ ನೀವ್ ಎಲ್ಲಿ ಗೊತ್ತೀರ ನೋಡೋಣ. ಅದ್ ಎಲ್ಲಿ ನೀವು ಮಾಡ್ಕೋತೀರಿ? ಏನಿದು ಇಷ್ಟು ಕೊಟ್ರು ಅದು ಬೇರೆ ಇದು ಬೇರೆ ಅಂತ ಹೇಳ್ಕೊಂಡೆ ಕೂತ್ಕೊಂಡ್ರೆ ನಾವೇನ್ ಏನ್ ಕೂತ್ಕೊಳ್ಳೋದು? ನೀವ್ ಎಲ್ಲಿಂದ ಬಂದು 100 ಕೋಟಿ ಎತ್ಕೊಂಡು ಹೋಗ್ಬೇಕು, ನಾವ್ ಕೂತ್ಕೊಳಕ್ ಆಗ್ತದ? ಮಾಲೂರವರು ಸ್ಥಳೀಕರು ಇದಾ ತಿನ್ನಕ ಏನ್ರಿ ಇದು? ಇಷ್ಟೆಲ್ಲ ಕೊಡ್ತಾ ಇದೀವಿ, ಏನ್ ಕೊಡಿ, ನಾನ್ ವೆರಿಫೈ ಮಾಡ್ತೀನಿ.